ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕ ಮಹಾನುಭಾವಗಳಿಗೆ, ಡಿಸಿ ಬ್ಯಾಂಕ್ ನಿರ್ದೇಶಕರು ರಘುಪತ್ ಸರ್ ಅವರಿಗೆ ಮತ್ತು ನಗರಸಭಾ ಮಾಜಿ ಅಧ್ಯಕ್ಷರು ಎಂ.ಆರ್. ಮುರಳಿ ಸರ್ ಅವರಿಗೆ, ಯುವ ನಾಯಕರಾಗಂತ ಕೊಲ್ಲಳ್ಳಿ ಜಗಣ್ಣವ್ರಿಗೆ ಹಾಗೂ TPMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಣ ಲಕ್ಷ್ಮಣ ಅವ್ರಿಗೆ, ಮುಂದಿನ ನಮ್ಮ ನಾಯಕರು ಮಾಜಿ ಜಿಲ್ಲಾ ಪಂಚಾಯತಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನರಸಿಂಹಣ್ಣವ್ರಿಗೆ, ಹಾಗೂ ಈಗ ತಾನೇ ನನಗೆ ಸ್ಪೀಚ್ ಮಾಡಲ್ಲ ಗಂಟ್ಲು ಬಾಗಿಲ ಅಂದ್ಬಿಟ್ಟು ನಮ್ಮ ಶಶಿಕಾಂತ್ ಅಣ್ಣವ್ರಿಗೆ, ತಿಮ್ಮಣ್ಣವ್ರಿಗೆ, ರಮೇಶ್ ಅಣ್ಣಂಗೆ ಹಾಗೂ ಗಣಪಣ್ಣಂಗೆ, ಹಿಂದೆ ಕೂತಿರ್ತಕ್ಕಂಥ ಅತಿಥಿ ಮಹಾನುಭಾವಗಳೆಲ್ಲ ನಾನು ಏನು ತಪ್ಪು ತಿಳ್ಕೊಂಬೇಡಿ, ಎಲ್ರಿಗೂ ನಮಸ್ಕರಿಸುತ್ತಾ, ಊರಿನ ಮುಖ್ಯಸ್ಥರಿಗೆ ಎಲ್ಲ ನಮಸ್ಕರಿಸುತ್ತಾ, ಈಗ ತಾನೇ ನಮ್ಮ ಸಿಂಪೂರ್ ಗೋವಿಂದ ವಚನಾರು ಬನ್ನಿ. ಈಗ ನನ್ನ ಎಲ್ಲ ಗ್ರಾಮಸ್ಥರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ, ನಾನು ಹೇಳಿದ್ರೆ ಇವತ್ತು ನಾಟಕ ಇದೆ ಬರಬೇಕು ಅಂತ. ನಾನು ಈ ಮಳೆಗಾಲದಲ್ಲಿ ಏನ್ ನಾಟಕ ಅನ್ಕೊಂಡೆ, ಒಂದ್ ಕೊಂಚ ಗಮನ ಮಾಡ್ರ ಬರ್ಬೇಕು ಅಂತ ಕರೆದಾಗ, ಏನ್ ಆಡಕ್ ಹೋಗ್ತೀರಿ ಇವತ್ತು ಮಳೆ ಬರ್ತದೆ ಅಂತ, ಮಳೆಗಾಲದಲ್ಲಿ ಯಾಕೆ ಆಡಕ್ ಹೋಗ್ತೀರಿ ಅಂತಂದು. ಎಲ್ಲ ಬೇಸಿಗೆ ಕಾಲದಲ್ಲಿ ನಾಟಕ ಆಡೋದು ನೋಡಿದ್ವಿ ಬಯಲು ಸೀಮೆದಲ್ಲಿ, ಬಯಲು ರಂಗನ. ಬಟ್ ನಾನು ಫಸ್ಟ್ ಟೈಮ್ ನಾನು ನೋಡ್ತಾನೆ ಬಾಳ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನಾಟಕ ಆಡೋದು ಫಸ್ಟ್ ಟೈಮ್ ನೋಡಿದ್ದೆ ನಾನು. ಅದು ಶ್ರೀಕೃಷ್ಣ ಲೀಲು ಅಂತ. ಸೊ ಏನೋ ಜಾಸ್ತಿ ಗಲಾಟೆ ಮಾಡೋದು ಹೆಂಗಸರು ಬೈತಾರೆ ಗಣಸರು, ಶ್ರೀಕೃಷ್ಣ ಲೀಲು ಆಡೋದು ಅಂತ. ಸೊ ಹಂಗೆ ಶ್ರೀಕೃಷ್ಣ ಲೀಲೆಗಳು ಅಂತಂದ್ರೆ ಶ್ರೀಕೃಷ್ಣ ಆಡ್ತಕ್ಕಂಥ ಲೀಲೆಗಳು ಅಲ್ಲಲ್ಲ, ಆತನ ನಡೆದಿರ್ತಕ್ಕಂಥ ದಾರಿ. ನಮ್ಮ ಕುರುಕ್ಷೇತ್ರದಲ್ಲಿ ಆತನ ಮಾಡಿರ್ತಕ್ಕಂಥ, ನಾನು ಈಗ ತಾನೇ ನಮ್ಮ ತಿಮ್ಮಣ್ಣ ಹೇಳಿದ್ದು ಪಾಠ ಪಾಡೋ ಅಂತಂದು. ಪಾಠ ಪಾಡೋದ್ರಲ್ಲಿ ತಾಲೂಕಲ್ಲಿ ಏನೋ ಅಂದ್ರೆ ಶ್ರೀನಿವಾಸ ರೆಡ್ಡಿ ಮಾತ್ರ ಬಂತೆ, ಮಾವಲ್ಲ ಪಾಡೇ ಕೈ ಇಲ್ಲ. ದುರ್ಯೋಧನ ಪಾಠ ಆಡೋದು ಯಾರು ಇದ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹತ್ರ, ನಮ್ಮ ಕೈಲೆಲ್ಲ ಆಡಕ್ಕಾಗಲ್ಲ. ಸೊ ಆದ್ರೂ ನಮ್ಮ ಈ ಊರಿನ ಮೊಮ್ಮಗ ಶ್ರೀನಿವಾಸ ರೆಡ್ಡಿ ಅವರು ಅದಲ್ವಾ, ಅವ್ರ ಕೈಲಿ ಮಾತ್ರ ಸಾಧ್ಯ, ನಮ್ಮ ಕೈಲಿ ಅಲ್ಲಿ ಆಡಕ್ಕಾಗಲ್ಲ. ಆದ್ರೂ ಶ್ರೀಕೃಷ್ಣ ಲೀಲಾ ಅಂತಂದ್ರೆ ಒಂದು ಜ್ಞಾಪಕ ಬರ್ತದೆ. ನಾನು ಓದಿರೋ ಪ್ರಕಾರವಾಗಿ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗ್ತದೆ. ಯುದ್ಧ ಸ್ಟಾರ್ಟ್ ಆದಾಗ ಕೌರವರು ಕೇಳ್ತಾರೆ, ಯಾಕಂದ್ರೆ ಕೌರವರು ಎಲ್ಲ ಡಿಸ್ಕಷನ್ ಮಾಡಿ ಕೇಳ್ತಾರೆ, ಶ್ರೀಕೃಷ್ಣನ ಒಂದು ಸಹಾಯವನ್ನ ಕೇಳಕ್ ಹೋಗು ಅಂತ ಹೇಳ್ತಾರೆ. ಆಗ ದುರ್ಯೋಧನ ಕಳಿಸ್ತಾರೆ, ಏನು ಶ್ರೀಕೃಷ್ಣನ ಒಂದು ಸಂದಾಸದಲ್ಲಿ ಅವ್ರನ್ನ ಹೆಲ್ಪ್ ಕೇಳಕ್ಕಂತ ಕರ್ಕೊ ಹೋಗ್ತಾರೆ. ಶ್ರೀಕೃಷ್ಣ ಆಗ ಮಧ್ಯಾಹ್ನ ಮಲಗಿರ್ತಾರೆ. ಆ ಮಧ್ಯಾಹ್ನ ಮಲಗಿದ್ದಾಗ ನಾನು ಯಾಕೆ ಆತನ ಮುಟ್ಟಬೇಕು, ಸ್ಪರ್ಶ ಮಾಡ್ಬೇಕನ್ನೋ ಕಾರಣಕ್ಕೆ ಎದ್ದೇಳಿ ನನ್ನ ಪಕ್ಕದಲ್ಲಿ ಕೂತಿರ್ತೀನಿ ಅಂತ ದುರ್ಯೋಧನ ಕೂತಿರ್ತಾನೆ. ಸೊ ಲೇಟ್ ಆಗಿ ಅರ್ಜುನ ಬರ್ತಾನೆ, ಪಾಂಡವರ ಕಡೆಯಿಂದ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಎರಡೂ ಕಾಲಗಳನ್ನ ತಲೆಬಗ್ಗಿಸಿ ಶಿರಸವನ್ನು ತಲೆ ಮೇಲೆ ಇಡ್ತಾನೆ, ಎಲೆ ಪಾದ ಮೇಲೆ ಇಡ್ತಾನೆ. ಅವಾಗ ಶ್ರೀಕೃಷ್ಣ ಮಲಗಿರಲ್ಲ, ಎದ್ದಿರ್ತಾನೆ. ಆಗ ಎದ್ದ ತಕ್ಷಣ ಹೇಳ್ತಾನೆ, ಅರ್ಜುನ ಯಾವಾಗ ಬಂದೆ ಅಂತ. ಏನಕ್ಕೋಸ್ಕರ ಬಂದೆ? ಸಾಯಕ್ಕೋಸ್ಕರ ಬಂದೆ. ಆಗ ದುರ್ಯೋಧನ ಅವ್ರಿಗಿಂತ ಮುಂಚೆ ಬಂದಿದ್ ನಾನು ಅಂತ. ಇಲ್ಲ, ನನ್ನ ಸ್ಪರ್ಶ ಮಾಡಿದ್ದ ಅವರು ಅಂತ. ಆದ್ರೆ ಇದು ಶ್ರೀಕೃಷ್ಣ ಲೀಲೆಗಳು. ಶ್ರೀಕೃಷ್ಣ ಎಲ್ಲವನ್ನೂ ಗೊತ್ತಿದ್ರು ಕೂಡ ನಿದ್ದೆ ತರ ಆಕ್ಟ್ ಮಾಡಿ ಪಾಂಡವರು ಗೆಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಅಧರ್ಮ ಎಲ್ಲಿರುತ್ತೆ ಅಧರ್ಮಕ್ಕೋಸ್ಕರ ನಾನು ಬರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಶ್ರೀಕೃಷ್ಣ ಎದ್ದೇಳ್ತಾನೆ. ಸೊ ಆ ತರ ಲೀಲೆಗಳನ್ನ ಇವತ್ತು ಆ ಮಹಾನುಭಾವನ ಹೆಸರಲ್ಲಿ ಭಗವಂತ ಸೃಷ್ಟಿಕರ್ತ ಆ ಲೀಲೆಗಳನ್ನ ಆಡಕ್ಕೆ ಇವತ್ತು ಹೊರಟಿದ್ರಿ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗ್ಲಿ, ಒಳ್ಳೇದಾಗ್ಲಿ. ಗ್ರಾಮಕ್ಕೆ ನಮ್ಮ ಬರಷ್ಟೊಳಗಡೆ ಮಳೆ ಬಿತ್ತು. ಇದು ಶುಭ ಸೂಚನೆ. ಈಗ ಮಳೆ ಬರ್ತಲ್ಲ, ಮಳೆ ಬರಕ್ ಹೋಗಲ್ಲ, ಮಳೆ ಬರಲ್ಲ, ನೀವು ನಾಟಕನ ಆಡ್ಕೊಬೋದು ಅಂತ ಹೇಳ್ತಾರೆ. ಇನ್ನ ಅಭಿವೃದ್ಧಿ ಪಥ ಅಂತ ಬಂದಾಗ ನಮ್ಮ ಸಿದ್ದನಹಳ್ಳಿಯಿಂದ ಹಿಡಿದು ನಮ್ಮ ಇವರು ಬೇವಳಿಯಿಂದ ಹಿಡಿದು, ಸೊ ನಮ್ಮ ಎಲ್ಲಿ ಮಾರನಹಳ್ಳಿಯಿಂದ ಹಿಡಿದು, ಅಂಬ್ಲಿಕಲ್ ಅಂತ ಹಿಡಿದು, ಕೊತ್ತೂರಿಂದ ಹಿಡಿದು ಕುನಬಂಡೆಯಿಂದ ಹಿಡಿದು, ಕುನಬಂಡೆಗೆ ಒಂದು ಬ್ಯಾಲೆನ್ಸ್ ಇದ್ದೀನಿ, ತಾತಘಟ್ಟಕ್ಕೆ ಒಂದು ಬ್ಯಾಲೆನ್ಸ್ ಇದ್ದೀನಿ. ಈ ಎಲ್ಲಾ ಪಂಚಾಯತಿಯಲ್ಲಿ ಕೂಡ ವರ್ಕ್ಗಳು ಕಂಪ್ಲೀಟ್ ಮಾಡ್ಕೊ, ಕೋಟ್ಯಾಂತರ ರೂಪಾಯಿ ವರ್ಕ್ನ ನಾನು ಕಂಪ್ಲೀಟ್. ಪೂಜಾರಹಳ್ಳಿಗೆ ಆಡೋ 1 ಕೋಟಿ ರೂಪಾಯಿ, ಪೂಜಾರಲ್ಲಿ 1 ಕೋಟಿ ರೂಪಾಯಿ ಅರ ಹಾಕಿದ್ನಿ, ಅಣ್ಣಳ್ಳಿಗೆ ಹಾಕಿದ್ದೀನಿ, ಯಲವಳ್ಳಿಗೆ ಹಾಕಿದ್ದೀನಿ. ಪಂಚಾಯತಿ ಎಲ್ಲ ಊರಲ್ಲಿ ತಾತಘಟ್ಟ ಮತ್ತು ಕುನಬಂಡೆಗೆ ಮಾತ್ರ ಹಾಕಿಲ್ಲ, ನಂಗೆ ಗೊತ್ತಿದೆ. ಸೊ ಆದಷ್ಟು ಬೇಗ 2 ಹಳ್ಳಿಗಳನ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. 2 ಹಳ್ಳಿಗಳನ್ನ ಈಗ ತಾನೇ ಪೂಜಾರಳ್ಳಿ ಮಾತು ಕೇಳಿದ್ರಿ, ವಾಟರ್ ಫಿಲ್ಟರ್ ಬೇಕಂದ್ರೆ ನಾಳೆನೇ ಅಪ್ರೋಡ್ ಕೊಡ್ತೀನಿ, ಕೊಟ್ಟು ವಾಟರ್ ಫಿಲ್ಟರ್ ಹಾಕ್ಸ್ಕೊಡ್ತೀನಿ. ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಅನುದಾನ ಇಲ್ಲದೆ ಇದ್ರು ಕೂಡ ನಾನು ಸಾಕಷ್ಟು ಹೋರಾಟ ಮಾಡಿ ಅನುದಾನವನ್ನು ನಾನು ತರ್ತಾ ಇದ್ದೀನಿ. ಒಂದ್ ಕೊಂಚ ಗುಮ್ಮ ಮಾಡ್ರ. ನಾನು ಈ ಊರಿಗೆ ಮೊದಲ ಬಾರಿ ಪಾದವನ್ನ ಸ್ಪರ್ಶ ಮಾಡಿದ ಊರಿಗೆ, ಈ ಊರಲ್ಲಿ ಕಂಡಿದ್ದು ಒಗ್ಗಟ್ಟು. ಈ ತರ ಒಗ್ಗಟ್ಟು ಪ್ರತಿ ಹಳ್ಳಿಯಲ್ಲಿ ಇದ್ರೂ ಕೂಡ ಬಹುಶಃ ನಮ್ಮ ಮುಳಬಾಗ ತಾಲೂಕು ಸಮೃದ್ಧಿ ಆಗಲು ನಮ್ ಡೌಟ್ ಇಲ್ಲ. ಯಾಕಂದ್ರೆ
ಎಲ್ಲ ಅಣ್ಣ ತಮ್ಮಂದ್ರು ಕೂಡ ಒಂದೇ ರೀತಿ ಬಾಳುವಂತ ಯಾವ್ದಾದ್ರು ಬಾಳಸಂದ್ರದಲ್ಲಿ ಬಾಳಿದ್ರೆ ಅದು ಬಾಳಸಂದ್ರ ಖಂಡಿತವಾಗ್ಲೂ ಆದರ್ಶ ಗ್ರಾಮ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಆದಷ್ಟು ಬೇಗ ನೀವೇನ್ ಕೊಟ್ಟಿದ್ದೀರಿ, ನಿಮ್ಗೆ ಆರೋಗ್ಯ ಕೇಂದ್ರ ಬೇಕು, ಏನು ಹಾಸ್ಪಿಟಲ್ ಬೇಕು, ಸಮುದಾಯ ಭವನ ವಿತಿನ್ 15 ಡೇಸ್ ಅಲಾಟ್ ಮಾಡ್ಕೊಡ್ತೀನಿ, 15 ದಿವಸ ಸಮುದಾಯ ಭವನ ಹಾಕೊಡ್ತೀನಿ. ಬಟ್ ಇದು ಸೆಷನಲ್ಲಿ ಮಾತಾಡಿ, ಆರೋಗ್ಯ ಕೇಂದ್ರ ಸೆಷನಲ್ಲಿ ಮಾತಾಡಿ ಖಂಡಿತವಾಗ್ಲೂ ಈ 2 ವರ್ಷ 3 ವರ್ಷ ಅವಧಿಯಲ್ಲಿ ನಾನು ಹಾಸ್ಪಿಟ್ಲ್ ಖಂಡಿತವಾಗ್ಲೂ ತರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಇದನ್ನ ಯಾಕಂದ್ರೆ ಸೆಷನಲ್ಲೇ ಮಾತಾಡ್ಬೇಕು, ಇದನ್ನ ನನ್ಗೆ ಹಾಸ್ಪಿಟ್ಲ್ ಬೇಕು ಅಂತ. ಇದು ನನಗೆ ಸಮುದಾಯ ಭವನ ನಾಳೆ ಹಾಕೊಡ್ತೀನಿ, 8 ಡೇಸ್ ಅಲ್ಲಿ ಹಾಕೊಡ್ತೀನಿ. ಸೊ ಇದು ಮಾತ್ರ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ನನಗೆ ಒಂದು ಮಾತು, ನೀವು ಖುಷಿಯಿಂದ ಒಂದು ಮಾತು ಹೇಳಿದ್ರಿ, ನನ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ತಿಮ್ಮರಾಯಣ ಎಲ್ಲ ಸುಬ್ರಾಯಣ ಕೂಡ ಮಾತಂದ್ರು, ನಮ್ಮ ಊರಿಗೆ ಇನ್ನೇನು ಬೇಡ, ಬೇರೆ ಊರಿಗೆ ನೋಡ್ಕೊಳ್ಳಿ, ಸಾಕು ನಮ್ಮ ಊರಿಗೆ ಮಾಡಿರೋದೊಂದು CC ರೋಡ್ಸ್ ಇಂದ ಹಿಡಿದು ಇನ್ 2 ಬ್ಯಾಲೆನ್ಸ್ ಇದೀನಿ, ಮಾತು ಕೊಟ್ಟಿದ್ದೀನಿ. ಏನು ಮಹಾದ್ವಾರ ಆಲ್ರೆಡಿ ಹೇಳಿದ್ದಾಯ್ತು, ಅಮೌಂಟ್ ಕೊಟ್ಟಿದ್ದಾಯ್ತು, ಮಹಾದ್ವಾರ ಕಳಿಸ್ಕೊಡ್ತೀವಿ. ಸೊ ಖಂಡಿತವಾಗ್ಲೂ ಬಾಳಸಂದ್ರ ಇಡೀ మన ತಾಲೂಕಲ್ಲಿ ಎಕ್ಸಾಂಪಲ್ ಆಗ್ಬೇಕು, ಬಾಳದ್ರೆ ಹಿಂಗ್ ಬಾಳ್ಬೇಕಂತ ಆಗ್ಬೇಕು ಅನ್ನೋ ಆದರ್ಶಗಳು ನೀವು ಪಾಲಿಸಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು. ಏನಕ್ಕೆ ಖುಷಿ ಆಯ್ತು ಅಂದ್ರೆ ಸಿಂಗಲ್ ಲೈಟ್ ಕಳಿಸಿ ಹಾಕ್ಲಿಲ್ಲ ನೀವು, ಯಾಕಂದ್ರೆ 2 ಲೈಟ್ ಕಳಿಸಿ, ಯಾಕಂದ್ರೆ ನಾವು ಇಬ್ರು ಅಣ್ಣ ತಮ್ಮದ್ರಿದ್ದಂಗೆ, ನಾವು ಕಾಲಿನವ್ರು ಅಣ್ಣ ತಮ್ಮದ್ದಂಗೆ, ಅಲ್ಲೂ ಹಾಕ್ಬೇಕು ಇಲ್ಲೂ ಹಾಕ್ಬೇಕು. ಅವಾಗ್ಲೇ ಗೊತ್ತಾಯ್ತು ನಿಮ್ದು ಊರು ಎಂತಾವ್ದು ಅಂತ. ಖಂಡಿತವಾಗ್ಲೂ ಇಂಥ ಊರು ಪಡೆದಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ರಿ. ನಾನು ಹೊಗಳಕ್ ಬಂದಿಲ್ಲ, ಯಾವತ್ತೂ ನಾನು ಹೊಗಳಲ್ಲ, ನಾನು ಹೊಗಳದ ನಂಬಲ್ಲ, ನಾನು ಹೊಗಳರು ನಂಬಲ್ಲ. ಸೊ ಅಂದ್ರೆ ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೇದಾಗುತ್ತೆ ಅಂತ ಬಯಕೆಯಿಂದ ಒಳ್ಳೇದಾಗೇ ಆಗುತ್ತೆ. ಯಾಕಂದ್ರೆ ಪಕ್ಷ ಸದೃಢವಾಗಿದೆ, ಯಾಕಂದ್ರೆ ದೊಡ್ಡ ಅತಿಥಿ ಮಹಾನುಭಾವರು ಕಟ್ಟಿರ್ತಕ್ಕಂಥ ಪಕ್ಷ ತುಂಬಾ ಸದೃಢವಾಗಿರುತ್ತೆ. ಈಗ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಈಗ ಬಂದಿದೆ. 8-9 ವರ್ಷಗಳಿಂದ ನನ್ನ ಕರೆದು ಹಾರ ಹಾಕಿ ತಮಟೆ ಹೊಡೆದು ಡ್ಯಾನ್ಸ್ ಹೊಡೆದು ನಮ್ಮನ್ನ ಎತ್ತು ಪಟಾಕಿ ಹೊಡೆದು ಆ ಬಿಸಿಲಲ್ಲಿ ಎತ್ಕೊಂಡು ತಿರುಗಿರ್ತಕ್ಕಂಥ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದೆ. ಇವತ್ತು ನಾನು ನಿಮ್ ಮಾತು ಕೊಡ್ತಾ ಇದ್ದೀನಿ, ಒಬ್ಬ ಶಾಸಕನಾಗಲ್ಲ, ಒಬ್ಬ ಸೇವಕನಾಗಿ ನಿಮ್ ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಋಣ ತೀರ್ಸ್ಕೊಳ್ತಕ್ಕಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನಾನು ಮಾತು ಕೊಡ್ತಿದ್ದೀನಿ, ನಮ್ಮೆಲ್ಲ ನಾಯಕರು ಸೇರಿ ನಿಮ್ಮ ಋಣ ತೀರ್ಸ್ಕೊಂತೀವಿ. ಆ ಸಮಯ ಬಂದಿದೆ, ನಾವು ತೀರ್ಸ್ಕೊಂತೀವಿ. ಬೂತಲ್ಲಿ ನಮ್ಮನ್ನ ಹೊತ್ತು ತಿರುಗಿ ನೀವು ಎಲ್ಲೆಲ್ಲೋ ಹೋಗಿ ಕರ್ಕೊಂಡ್ಬಂದು ಓಟ್ ಹಾಕ್ಸಿರ್ತಕ್ಕಂಥ ಋಣ ತೀರ್ಸ್ಕೊಳ್ತಕ್ಕಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಿಮ್ ಋಣ ತೀರ್ಸ್ಕೊಂತೀವಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಾಟಕ ಟೈಮ್ ಆಗ್ತಾ ಇದೆ. ಇದು ನಾವು ಆಡ್ತಕ್ಕಂಥ ನಾಟಕ ಅಲ್ಲ, ಸುಮಾರು ಜನ ಕಾಯ್ತಾರೆ ಯಾವಾಗ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ, ಇಷ್ಟು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಶಿರಸವಾಗಿ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.